ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಿಮಗನಪುರ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಸಂಪನ್ನವಾಯಿತು. ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುವುದರ ಮೂಲಕ ದೇವರ ದರ್ಶನವನ್ನು ಪಡೆದರು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ತಿಕ ದೀಪೋತ್ಸವದ ಪ್ರಯುಕ್ತವಾಗಿ ವೀರಗಾಸೆ, ಕಾಳಿ ನೃತ್ಯ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆಯಿತು. ಪ್ರಮುಖವಾಗಿ ಬೆಳಗ್ಗೆಯೇ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿವಿಧ ಫಲಪುಷ್ಪಗಳಿಂದ ಅಲಂಕಾರ ಮಾಡುವುದರ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ತಮ್ಮಯ್ಯ ಗೌಡರು ಮಾತನಾಡಿದರು. ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ವೇಣುಗೋಪಾಲ ಸ್ವಾಮಿ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವ ಆರಾಧ್ಯ ದೈವವಾಗಿದೆ. ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುತ್ತಾರೆ. ಪ್ರಮುಖವಾಗಿ ಬಸವೇಶ್ವರ ಸ್ವಾಮಿ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ ನಂತರ 3 ವರ್ಷದಿಂದ ಮತ್ತಷ್ಟು ವಿಜೃಂಭಣೆಯ ಆಚರಣೆಯನ್ನು ಮಾಡ್ತಿದ್ದೇವೆ. ಪ್ರಮುಖವಾಗಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದು ಸಂಜೆ ವೀರಗಾಸೆ ನೃತ್ಯದೊಂದಿಗೆ ದೀಪೋತ್ಸವವನ್ನು ಮಾಡ್ತಿದ್ದೇವೆ. ಈ ಒಂದು ಧಾರ್ಮಿಕ ಕಾರ್ಯಕ್ಕೆ ಗ್ರಾಮಸ್ಥರ ಹಾಗೂ ದಾನಿಗಳ ನೆರವು ಸಾಕಷ್ಟಿದೆ. ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಧಾರ್ಮಿಕ ಕಾರ್ಯವನ್ನು ಮಾಡ್ತಿದ್ದೇವೆ ಎಂದರು. ಅಷ್ಟೇ ಅಲ್ಲದೆ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮೂಲಕ ದೇಶದಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದು ಪ್ರಾರ್ಥಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ LNT ಮಂಜುನಾಥ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರುಗಳು, ಯುವಕರು ಹಾಜರಿದ್ದರು. ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಕಾರ್ತಿಕ ಮಾಸದಲ್ಲಿ 3ನೇ ವಾರ ಇಲ್ಲ 4ನೇ ವಾರ ನಾವು ನೆರವೇರಿಸ್ಕೊಂಡು ಬರ್ತಾ ಇರೋದು ಪ್ರತಿ ವರ್ಷವೂ. ಈ ವರ್ಷ ಇದು ಹೊಸದಾಗಿ ದೇವಸ್ಥಾನಕ್ಕೆ ಆಗಿದ್ಮೇಲೆ 3ನೇ ವರ್ಷದ ನಾವು ಈಗ ಆಚರಣೆ ಮಾಡ್ತಾಯಿದ್ವಿ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಯೊಬ್ಬರು ಸೇರಿ ಎಲ್ಲ ಒಂದು ಫಂಡ್ ಕಲೆಕ್ಟ್ ಮಾಡಿ ವಿಜೃಂಭಣೆಯನ್ನು ಮಾಡಬೇಕಂತೇಳಿ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇರೋದು. ಬಸವೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮ ಇವತ್ತು ವೀರಗಾಸೆ ಸಹ ಕಾರ್ಯಕ್ರಮ ಇರ್ತದೆ. ಅದುವರೆಗೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ಬೋದು. ಇನ್ನೊಂದು ಮತ್ತೊಂದು ಎಲ್ಲ ನಾವು ಊರಿನ ಮುಖಂಡರ ಪರವಾಗಿ ದೀಪೋತ್ಸವ ಮಾಡ್ತಾಯಿದ್ದೀವಿ. ಎಲ್ರಿಗೂ ದೇವರು ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಊರಿನ ಪರವಾಗಿ ಕೇಳಿಕೊಳ್ಳುತ್ತೇವೆ. ಹೌದು ಸರ್, ಇವತ್ತು ಇದರಲ್ಲಿ ಸುಮಾರು ಒಂದು 2-2.5 ಸಾವಿರ ಜನ ಸೇರಿದ್ದಾರೆ. ಅದೂ ಅಷ್ಟೇ ಊರಿನ ಗ್ರಾಮಸ್ಥರು ಮತ್ತು ಅನ್ನದಾನಿಗಳು ಪ್ರತಿಯೊಬ್ಬರ ತಗೋ ಕಲೆಕ್ಟ್ ಮಾಡಿ ಅನ್ನದಾನ ಇವತ್ತು ಮುದ್ದೆ ಊಟ ಇರ್ಬೋದು, ಪಾಯಸ, ಬೂಂದಿ, ಪ್ರತಿಯೊಂದು ವ್ಯವಸ್ಥೆ ಊಟದ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಕ್ಯೂ ಸಿಸ್ಟಮಲ್ಲಿ ಜನ ಸಹಕಾರ ಕೊಡ್ತಾ ಇದ್ದಾರೆ. ನಮಗೆ ಖುಷಿ ತಂದಿದೆ. ಯಾವುದೋ ಒಂದು ಗಲಭೆ ಇಲ್ದಿರೋ ಕ್ಯೂವಲ್ಲಿ ನಿಂತ್ಕೊಂಡು ನೀಟಾಗಿ ಊಟ ಮಾಡ್ತಾ ಇದ್ದಾರೆ. ಅದು ಊರಿನ ಗ್ರಾಮಸ್ಥರ ಪರವಾಗಿ ಸಹ ನಾವು ಇವತ್ತು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಊರಿನ ಪರವಾಗಿ. ಆ ಬಸವೇಶ್ವರ ಸ್ವಾಮಿ ಇಲ್ಲಿವರೆಗೂ ಮಳೆ ಚೆನ್ನಾಗಿ ನಡೆಸ್ಕೊಂಬಂತು. ಸೆಂಟ್ರಲ್ ಸ್ವಲ್ಪ ಕೈ ಕೊಟ್ಟೈತೆ. ಆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ನೆಕ್ಸ್ಟ್ ಬರೋ ವಾರದಲ್ಲಿ ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು. ಬಸವೇಶ್ವರನ ಮತ್ತು ವೇಣುಗೋಪಾಲ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು. ಸರ್, ಇದು ನಮ್ಮ ದೇವಸ್ಥಾನ ಬಂದು ಬಸವಣ್ಣ ದೇವಸ್ಥಾನ ಮತ್ತು ವೇಣುಗೋಪಾಲ ಸ್ವಾಮಿ, ಸುಗ್ಲಮ್ಮ ತಾಯಿ ಅಂತ 3 ಜನ ದೇವರುಗಳಿರೋದಿಲ್ಲಿ. ನಾವು ಹಿಂದೆಯಿಂದನೂ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ತಾತಂದ್ರ ಕಾಲದಿಂದ ಮಾಡ್ಕೊಂಬಂದಿದ್ರು. ಒಂದು ಚಿಕ್ಕ ದೇವಸ್ಥಾನ ಇತ್ತು. 3 ವರ್ಷದಿಂದ ನಾವು ಸುಮಾರು ಒಂದು 5-6 ವರ್ಷ, ಒಂದು 7-8 ವರ್ಷ ಶ್ರಮ ಪಟ್ಟಿದ್ದೀವಿ. ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ. ಊರಿನ ಗ್ರಾಮದ ಎಲ್ಲ ಜನನೂ ಸಹಕಾರ ಕೊಟ್ಟವ್ರೆ. ಬೇರೆ ಊರುಗಳ ಜನಗಳು, ಆಮೇಲೆ ನಮ್ಮ ಲೀಡ್ರುಗಳಿಂದ ಹಿಡಿದು ಎಲ್ಲ ಹಣ ಸಹಾಯ ಮಾಡಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಪ್ರತಿ ವರ್ಷ ನಾವು ಕಾರ್ತಿಕ ಸೋಮವಾರದಲ್ಲಿ 1 ವಾರ ಒಂದು ದೀಪೋತ್ಸವ ಅಂತ ಮಾಡ್ತೀವಿ. ಈಗ ಇವರು ಲಿಂಗದೀರು ಬರ್ತಾರೆ. ಬೆಳಗ್ಗೆವರೆಗೂ ಲಿಂಗದೀರು ಕುಣಿತ ಮನೆಗೂ ಹೋಗಿ ಪೂಜೆ ಮಾಡಿಸ್ತಾರೆ, ವೀರಗಾಸೆ. ಆಮೇಲೆ ಬೆಳಗ್ಗೆ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಈಗ ಸಂಜೆ 6 ಗಂಟೆಯಿಂದ ಎಷ್ಟೊತ್ತುವರೆಗೆ ಬೇಕಾದ್ರೆ ಜನ ಬರೋವರೆಗೂ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಗ್ರಾಮದ ಜನ ನಾವು ಏನಕ್ಕಾದರೂ ಕೇಳಿದ್ರೆ ಹಣ ಸಹಾಯ ಮಾಡೋಕ್ಕೆ ಯಾರೂ ಹಿಂದೆ ಮುಂದೆ ನೋಡಲ್ಲ. ಸುಮ್ಮನೆ ಒಂದು ದಿವಸ ದೇವಸ್ಥಾನದ ಹತ್ರ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ, ಯಾರಾದರೂ ಸಹಾಯ ಮಾಡೋರು ಮಾಡ್ಬೋದು ಅಂತ.
ನಾವು ಅಷ್ಟೇ ಹೇಳಿದ್ದು. ಆಮೇಲೆ ಮನೆಗಳ ಹತ್ರ ಒಬ್ಬರು ಮನೆ ಹತ್ರ ಹೋಗಿಲ್ಲ, ಎಲ್ಲ ಅವರೇ ತಗೊಂಬಂದು ಹಣಗೂ ಸಹಾಯ ಮಾಡಿ ಇದೊಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು. ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ನಾನು ಅರ್ಪಿಸ್ತೀನಿ. ಯಾಕಂದರೆ ಕೆಲವು ಹಳ್ಳಿಗಳಲ್ಲಿ ಮಕ ಒಂಥರ ಇಕ್ಕಂತಾರೆ ಕಾಸು ಕೇಳಿದ್ರೆ, ಇಲ್ಲಿ ನಾವು ಕೇಳಿಲ್ಲ ಅಂದರೂ ಅವರೇ ಬಂದು ಅನ್ನದಾನಕ್ಕೆ ನಮ್ಮದು ಹಣ ಇಂದಪ್ಪ ಅಂತೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅಷ್ಟು ಸಂತೋಷ ಆಗ್ತಾಯಿದೆ ನಮ್ಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ. ಅದಕ್ಕಿಂತ ನಾವು ಈ ಒಂದು ಕಾರ್ಯದಲ್ಲಿ ನಮ್ಮ ಗ್ರಾಮದ ಜನನ ಭಾರಿ ನಾವು ಧನ್ಯವಾದಗಳು ತಿಳಿಸ್ಬೇಕಾಗ್ತದೆ. ಇದೇ ಥರ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗಲಿ, ದೇವರು ಅವ್ರಿಗೆಲ್ಲನೂ ಆಯುಷ್ಯು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ನಾನು ಈ ಸಮಯದಲ್ಲೇ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.